ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ವಾಟರ್ ಬಿಲ್ ಕಟ್ಟುವ ಪ್ರತಿಯೊಬ್ಬ ಬೆಂಗಳೂರಿಗರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಇದು ಪ್ರತಿ ತಿಂಗಳು ವಾಟರ್ ಬಿಲ್ ಕಟ್ಟುವ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಇದು ಜಿ ಕನ್ನಡ ನ್ಯೂಸ್ನಲ್ಲಿ DKಶಿ ಅವರು ಕೂಡ ನೋಡಬೇಕು. ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಜಲಮಂಡಳಿಯ ಬಿಲ್ನ ಈ ಗೋಲ್ಮಾಲ್ ಕಥೆಯನ್ನು ಒಮ್ಮೆ ನೋಡಬೇಕು. ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಇದಕ್ಕೆ ಉತ್ತರವನ್ನು ಕೊಡಬೇಕು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಬಿಲ್ನಲ್ಲಿ ಇತರ ಶುಲ್ಕದ ಹೆಸರಿನಲ್ಲಿ ಕೋಟಿ ಗಟ್ಟಲೆ ಹಣವನ್ನು ಕಲೆಕ್ಷನ್ ಮಾಡಲಾಗ್ತಾ ಇದೆ. ಶುಲ್ಕದ ಹೆಸರಲ್ಲಿ ಪ್ರತಿ ಗ್ರಾಹಕರಿಂದ 400 ರೂಪಾಯಿಂದ 500 ರೂಪಾಯಿ ಕಲೆಕ್ಷನ್ ಮಾಡ್ತಾರಂತೆ. ಈ ಕುರಿತಂತೆ ಆಪ್ನ ಕಾರ್ಯಕರ್ತ ದಿನೇಶ್ ಹೇರೋಹಳ್ಳಿ ದೂರು ಕೊಟ್ಟಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರತಿ ತಿಂಗಳು ನಮ್ಮ ಮನೆಯ ವಾಟರ್ ಬಿಲ್ಲನ್ನು ಕಟ್ತೀವಿ ನಾವು. ಎಷ್ಟು ಹಣ ಬಂದಿರುತ್ತೆ ಅಷ್ಟು ಹಣ. ಆದರೆ ಇದರ ಜೊತೆಗೆ ಇತರೆ ಶುಲ್ಕ, ಎಕ್ಸ್ಟ್ರಾ ಶುಲ್ಕದ ಹೆಸರಲ್ಲಿ ಕೋಟಿಗಟ್ಟಲೆ ಹಣವನ್ನು ಕಲೆಕ್ಷನ್ ಮಾಡ್ತಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪ ಇದು. ಪ್ರತಿ ಗ್ರಾಹಕರಿಂದ ಒಬ್ಬೊಬ್ಬರ ಹತ್ರ 400ರಿಂದ 900 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಇದಕ್ಕೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಉತ್ತರ ಕೊಡಬೇಕು. ಇತರ ಶುಲ್ಕದ ಹೆಸರಲ್ಲಿ ಕೋಟಿಗಟ್ಟಲೆ ಹಣದ ಕಲೆಕ್ಷನ್ ಆಗ್ತಾ ಇದೆ ಅಂತ, 400ರಿಂದ 900 ರೂಪಾಯಿ. ಈ ಕುರಿತಂತೆ ಆಪ್ನ ಕಾರ್ಯಕರ್ತ ದಿನೇಶ್ ಹೇರೋಹಳ್ಳಿ ದೂರು ಕೊಟ್ಟಿದ್ದಾರೆ. ಇಮೇಲ್ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಟ್ಟಿರೋದು. BWSSB ಬಿಲ್ಲನ್ನು ಲಗತ್ತಿಸಿ ಇತರೆ ಶುಲ್ಕ ಅಂತಂದರೆ ಏನು ಅಂತ ಇದೀಗ ಪ್ರಶ್ನೆಯನ್ನು ಮಾಡಿದ್ದಾರೆ. ಇತರೆ ಶುಲ್ಕದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಜಲಮಂಡಳಿ ಸಂಗ್ರಹ ಆಗ್ತಾ ಇದೆ. ಇದರ ಬಗ್ಗೆ ಜಲಮಂಡಳಿ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿಯನ್ನು ಕೊಟ್ಟಿಲ್ಲ, ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹಾಗಾದರೆ DK ಶಿವಕುಮಾರ್ ಅವರು ರಾಜ್ಯದಲ್ಲಿ 100 ಕಾಂಗ್ರೆಸ್ ಭವನವನ್ನು ಕಟ್ಟಬೇಕು ಅಂತ ಏನು ಹೇಳ್ತಿದ್ದಾರಲ್ಲ, ಅದಕ್ಕೇನಾದರೂ ಈ ಹಣವನ್ನು ಬಳಸಲಾಗ್ತಾ ಇದೆ ಅಂತ ಆಪ್ನ ನಾಯಕರಾಗಿರುವಂಥ ದಿನೇಶ್ ಹೇರೋಹಳ್ಳಿ ಅವರು ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನಿದೆ ಇತರೆ ಶುಲ್ಕ, ಇವರ ಆರೋಪ ಏನು, ಏನಾಗ್ತಾ ಇದೆ BWSSB ಇಲ್ಲಿ? ಪ್ರವೀಣ್, ನೋಡಿ, ಈ ಒಂದು ಏನು ಆರೋಪ ಇದೆ ಇದು ಅತ್ಯಂತ ಗಂಭೀರವಾದಂತಹ ಆರೋಪ. ಯಾಕಂತಂದ್ರೆ ನೀವು ಪ್ರತಿಯೊಬ್ಬರಿಗೂ ಕೂಡ ಈ BWSSB ಬಿಲ್ ಬರುತ್ತೆ. ಆ ಬಿಲ್ ನ ಶುಲ್ಕವನ್ನ ವಿಂಗಡಣೆ ಮಾಡಿರ್ತಾರಲ್ವಾ, ಟೋಟಲ್ ಬೇರೆ ಅಥವಾ ವಿಂಗಡಣೆ ಮಾಡಿರುವಂತ ಶುಲ್ಕಗಳು ಬೇರೆ. ಆ ವಿಂಗಡಣೆ ಯಾವುದಕ್ಕೆ ಎಷ್ಟು, ಈಗ ನೀರ್ ಬಳಕೆ ಮಾಡಿದಕ್ಕೆ ಎಷ್ಟು, ಮತ್ತೆ ಇತರ ಶುಲ್ಕ ಎಷ್ಟು, ಇತರ ಶುಲ್ಕಗಳನ್ನೆಲ್ಲ ಡಿವೈಡ್ ಮಾಡ್ಕೊಂಡ್ ಬಂದಾಗ ಒಂದು ಇತರೆ ಶುಲ್ಕ ಅಂತ ಒಂದು ಸಾಲು ಕಾಣುತ್ತೆ. ಆ ಸಾಲಿನ ಎದುರುಗಡೆ ನೋಡಿ 900 ರೂಪಾಯಿ, ಅಂದ್ರೆ ಸುಮಾರು 400ರಿಂದ 900 ರೂಪಾಯಿಯಷ್ಟು ವಸೂಲಿ ಮಾಡ್ತಾ ಇದ್ದಾರೆ ಇವರು ಆ ಬಿಲ್ಲಲ್ಲಿ. ಆ ಇತರೆ ಶುಲ್ಕ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಇದುವರೆಗೂ ಸಿಕ್ಕೇ ಇಲ್ಲ. ಇದನ್ನ ಯಾರು ಅಬ್ಸರ್ವೇ ಮಾಡ್ತಾ ಇಲ್ಲ. ಇತರೆ ಶುಲ್ಕ ಅಂದಾಗ ಈ 400ರಿಂದ 900 ರೂಪಾಯಿ ಏನಕ್ಕೆ ಇತರೆ ಶುಲ್ಕ? ಇದು ಒಬ್ಬ ವ್ಯಕ್ತಿಗೆ ಇಂಟು 10,15,000 ಕನೆಕ್ಷನ್ಸ್ ಇದೆ. ಯಾರು ಜಲಮಂಡಳಿ ಇದು ಈ ಒಂದು ಬೆಂಗಳೂರಿನಲ್ಲಿ. ಆ ಕನೆಕ್ಷನ್ ಇಂಟು ಸರಿಸುಮಾರು 400ರಿಂದ 900 ರೂಪಾಯಿ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗ್ತಾ ಇದೆ ದುಡ್ಡು. ಆದ್ರೆ ಇತರೆ ಶುಲ್ಕ ಅಂದ್ರೆ ಏನು ಅನ್ನೋದು ಸಂಬಂಧಪಟ್ಟಂತೆ BWSSB ಇದುವರೆಗೂ ಯಾವುದೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಈಗ ಗ್ರಾಹಕರಿಗೆ ತಾವು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬಿಲ್ ಕಟ್ತಿದೀವಿ ಅನ್ನೋಂತ ಮಾಹಿತಿಯನ್ನ ಗ್ರಾಹಕರಿಗೆ ಕೊಡಬೇಕಾಗಿರುವಂತ ನೈತಿಕ ಜವಾಬ್ದಾರಿ BWSSB ಇದು. ಅದನ್ನ ಕೊಡದಲೆ ನೇರವಾಗಿ ಆ ಬಿಲ್ ನಲ್ಲಿ ಇತರೆ ಶುಲ್ಕ ಅಂತ ಸೇರಿಸಿ 900 ರೂಪಾಯಿ ತನಕ ಇವರು ವಸೂಲಿ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಬಹಳ ದೊಡ್ಡ ಇದ್ರ ಹಿಂದೆ ಏನು ಹಿತಾಸಕ್ತಿ ಅಡಗಿದೆ ಅನ್ನುವಂತ ಪ್ರಶ್ನೆಯನ್ನ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರಾಗಿರುವಂತ ದಿನೇಶ್ ಕಲ್ಲಹಳ್ಳಿ ಅವರು ಚೀಫ್ ಸೆಕ್ರೆಟರಿ ಆಗಿರೋ ಸರ್ಕಾರದ ಚೀಫ್ ಸೆಕ್ರೆಟರಿಗೆ ಪತ್ರವನ್ನ ಬರೆದಿದ್ದಾರೆ. ನೇರವಾಗಿ ಪತ್ರವನ್ನ ಬರೆದು ಇದ್ರ ಯಾವ ಇತರೆ ಶುಲ್ಕ ಅಂದ್ರೆ ಏನು, ಯಾವ್ದಕ್ಕೆ ಹಾಕಿದ್ದೀರಿ, ಇತರೆ ಶುಲ್ಕದ ಮಾನದಂಡಗಳು ಏನಿರ್ತದೆ, ಈ ಇತರೆ ಶುಲ್ಕದ ಹಿಂದಿನ ಈ ಶುಲ್ಕ ವಿಧಿಸ್ಲಿಕ್ಕೆ ಕಾರಣಗಳೇನು ಅನ್ನುವ ಲೀಗಲ್ ಟರ್ಮಿನಾಲಜಿ ಅದ್ರ ಮೂಲಕ ಅಂದ್ರೆ ಕಾನೂನಾತ್ಮಕವಾಗಿ ಅವರು ಹಲವು ಪ್ರಶ್ನೆಗಳನ್ನ ಈಗ ಸರ್ಕಾರಕ್ಕೆ ಕೇಳಿ ಮೇಲ್ ಕೂಡ ಮಾಡಿದ್ದಾರೆ. ಇದುವರೆಗೂ ಚೀಫ್ ಸೆಕ್ರೆಟರಿ ಶಾಲೆ ರಜನೀಶ್ ಅವರಿಂದನೂ ಕೂಡ ಉತ್ತರ ಬಂದಿಲ್ಲ.
ಅದಕ್ಕೆ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಕರ್ನಾಟಕದಲ್ಲಿ ಈಗ ನೋಡಿ ಕಾಂಗ್ರೆಸ್ 100 ಕಾಂಗ್ರೆಸ್ ಭವನಗಳನ್ನ ಕಟ್ಟಕ್ ಕೊಟ್ಟಿದೆಯಲ್ಲ, ಅದಕ್ಕೆಲ್ಲ ದುಡ್ಡು ಸಂಗ್ರಹ ಮಾಡ್ತಿದ್ದೀರಾ ಜನರಿಂದ? ಹಾಗಾದ್ರೆ ಈ ದುಡ್ಡು ಏನು, ಇತರೆ ಶುಲ್ಕ ಅಂದ್ರೆ ಏನು ಎನ್ನುವಂತ ಅತಿ ದೊಡ್ಡ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ BWSSBಯ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇದು ಸಣ್ಣ ಪುಟ್ಟ ದುಡ್ಡಲ್ಲ, ಒಂದೊಂದು ರೂಪಾಯಿಗೂ ಕೂಡ ಜನಸಾಮಾನ್ಯರು ಕಷ್ಟ ಪಡ್ತಾ ಇದ್ದಾರೆ. ನೋಡಿ, ಆಮ್ ಆದ್ಮಿ ಪಾರ್ಟಿ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಅವರಿಗೆ ಫ್ರೀ ವಾಟರ್ ಕನೆಕ್ಷನ್ಸ್ ಇದೆ. 20,000 ಲೀಟರ್ಗಳಷ್ಟು ಪ್ರತಿ ಮನೆಗೂ ವಾಟರ್ ನೀರ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಫ್ರೀ ಬೇಡ, ಅಟ್ಲೀಸ್ಟ್ ಈ ನೀವು ಬಿಲ್ ಏನ್ ಹಾಕ್ತಾ ಇದ್ದೀರಲ್ಲ, ಈಗ ನೋಡ್ತಾ ಇದ್ದೀರಾ ಒಂದು ಕಡೆ ನೀರಿನ ಶುಲ್ಕವನ್ನ ಏರಿಕೆ ಮಾಡ್ತಾನೆ ಇದ್ದಾರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಇತರೆ ಶುಲ್ಕದ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಅವ್ರನ್ನ ವಸೂಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ DK ಶಿವಕುಮಾರ್ ಅವರು ಉತ್ತರವನ್ನ ಕೊಡಬೇಕಾಗ್ತದೆ. BWSSB ಚೇರ್ಮನ್ ಕೂಡ ಕೊಡ್ಬೇಕಾಗ್ತದೆ. ಜನಸಾಮಾನ್ಯರು ಕೂಡ ಒಮ್ಮೆ ಇದನ್ನ ಪ್ರಶ್ನೆಯನ್ನ ಕೇಳುವಂತದ್ದು ಆಗ್ಬೇಕು. ಯಾಕಂದ್ರೆ ಇತರೆ ಶುಲ್ಕ ಅಂದ್ರೆ ಏನು, ಯಾಕಂದ್ರೆ ಇತರೆ ಶುಲ್ಕ ಅಂದ್ರೆ ಯಾವಕ್ಕೆ ಇತರೆ ಶುಲ್ಕ ಅಂತೀರಿ ಅನ್ನೋದಕ್ಕೆ ಸ್ಪಷ್ಟನೆಯನ್ನ ಈಗ ಸರ್ಕಾರ ಕೊಡಬೇಕಾಗಿದೆ. ಇಲ್ಲವಾದ್ರೆ ಇದು ಅತಿ ದೊಡ್ಡ ಒಂದು ಸ್ಕ್ಯಾಮ್ ಎನ್ನುವಂತ ಆರೋಪ ನಿಜವಾಗ್ತದೆ. ಪ್ರಸನ್ನ, ಇತ್ತೀಚೆಗೆ DK ಶಿವಕುಮಾರ್ ಹೇಳ್ತಾ ಇದ್ರು BWSSB 70 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕು, ಹೀಗಾಗಿ ನಾವು ದರ ಏರಿಕೆ ಮಾಡ್ತೀವಿ ಅನಿವಾರ್ಯ ಅಂತ. ಈ ಕೋಟಿ ಹಣ ಎಲ್ಲಿ ಹೋಗ್ತಿದೆ? ಗ್ರಾಹಕರಿಂದ ವಸೂಲಿ, ಮತ್ತೊಂದು ಕಡೆ ಈ ರೀತಿಯಾಗಿ ಕಳ್ಳ ಮಾರ್ಗನೋ ಅದಕ್ಕೆ ಯಾವುದೇ ಸ್ಪಷ್ಟನೆ ಇಲ್ಲದೆ ಹಣವನ್ನು ಪೀಕೋದು, ಈ ಹಣ ಎಲ್ಲಿ ಹೋಗುತ್ತೆ? ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಖಂಡಿತವಾಗೂ ಬೇಕು. ಯಾಕಂದ್ರೆ ಜನಸಾಮಾನ್ಯರು ಕಟ್ಟುವಂತ ಪ್ರತಿ ಪೈಸೆಗೆ ಉತ್ತರವನ್ನ ಕೊಡ್ಬೇಕಾಗಿರೋದು ಸರ್ಕಾರದ ಒಂದು ಕೆಲಸ. ಅದೇನ್ ಸುಮ್ನೆ ಬರೋದಿಲ್ಲ. 1 ರೂಪಾಯಿ ಕೂಡ ಜನಸಾಮಾನ್ಯರು ಇವತ್ತು ತಮ್ಮ ಜೇಬಿನ ಹಣದಿಂದ ತಗೊಂಡು ಹೋಗಿ ಅವರು ಅದನ್ನ ಕಟ್ಟಿ ಕಷ್ಟಪಡ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಇತರೆ ಶುಲ್ಕದ ಹೆಸರಿನಲ್ಲಿ 400ರಿಂದ 900ಗಳಷ್ಟು ರೂಪಾಯಿಗಳನ್ನ ವಿಧಿಸ್ತಾ ಇದ್ದಾರೆ. ಆ ಇತರೆ ಶುಲ್ಕದ ಮಾನದಂಡ ಆಗ್ಲಿ, ಸ್ಪಷ್ಟನೆ ಆಗ್ಲಿ, ಅದು ಏನು ಆ ದುಡ್ಡು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯಾರಿಟಿನೇ ಇಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಬಹಳ ಸಂಕಷ್ಟದ ಸಮಸ್ಯೆ ಆಗೇ ಆಗ್ತದೆ. ಈಗ ನೀವು ದರ ಏರಿಕೆಯನ್ನ ಮಾಡ್ಬೇಕಾದ್ರೆ ಅಂದ್ರೆ ಜಲಮಂಡಳಿಯವರು ದುಡ್ಡನ್ನ ನಮಗೆ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂತ ಏನ್ ಹೇಳ್ತಾ ಇದಾರೆ, ಲಾಸ್ ಅಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇತರೆ ಶುಲ್ಕ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಕೊಡ್ಬೇಕಲ್ಲ. ಲಾಸ್ ಬಗ್ಗೆ 100 ಮಾತಾಡ್ತಾರೆ, ಇತರೆ ಶುಲ್ಕ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡಲ್ಲ ಅಂತಂದ್ರೆ ಇದು ಖಂಡಿತವಾಗಿ ಈ ದುಡ್ಡು ಹೆಚ್ಚುವರಿಯಾಗಿ ಜನರನ್ನ ವಿಧಿಸ್ತಾ ಇದ್ದಾರೋ, ಅನಧಿಕೃತವಾಗಿ ಇವರು ಸಂಗ್ರಹ ಮಾಡ್ತಿದ್ದಾರೋ, ಇವೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ಬೇಕಾಗ್ತದೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇಲ್ಲ ಕಾಣಲ್ಲ.